ಈ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈ ದಿನ ಪಿಸಿಒಡಿ ಹಾಗೂ ಫೈಬ್ರಾಯ್ಡ್ ಇರ್ತಕ್ಕಂಥವ್ರಿಗೆ ಯಾವ ಮುದ್ರೆಯನ್ನ ಮಾಡಬೇಕು, ಹಾಗೆ ಯಾವ ಆಕ್ಯುಪ್ರೆಷರ್ ಬಿಂದುವನ್ನ ಮಾಡಬೇಕು, ಅದರ ಜೊತೆಯಲ್ಲಿ ಯಾವ ಆಸನವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಇಲ್ಲಿ ಗಮನಿಸಿ, ಇದನ್ನ ಗರ್ಭಾಶಯ ಮುದ್ರೆ ಅಂತ ಕರಿತೀವಿ. ನೋಡಿ, ಈ ರೀತಿ ಬರುತ್ತೆ. ಯಾರಿಗೆ ಫೈಬ್ರಾಯ್ಡ್ಸ್ ಇರುತ್ತೆ, ಯಾರಿಗೆ ಋತುಚಕ್ರದ ತೊಂದರೆಗಳಿರುತ್ತೆ, ಯಾರಿಗೆ ಪಿಸಿಒಡಿ ಪ್ರಾಬ್ಲಮ್ ಇರುತ್ತೆ ಅಂತವರು ನೋಡಿ ಈ ರೀತಿ ಮುದ್ರೆಯನ್ನ ಮಾಡಬೇಕು. ಕೇವಲ ನೀವು ಮುದ್ರೆಯನ್ನ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಹೆಚ್ಚು ಲಾಭ ಸಿಗೋದಿಲ್ಲ. ಮುದ್ರೆಗಳ ಜೊತೆಯಲ್ಲಿ ಮುದ್ರಾ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಹೆಚ್ಚು ಲಾಭ ಸಿಗುತ್ತೆ. ಇಲ್ಲಿ ಗಮನಿಸಿ, ನಿಮಗೆ ಸಾಧ್ಯವಾದ್ರೆ ಇದನ್ನ ಈ ರೀತಿ ನಾಭಿಯ ಹತ್ತಿರ ಹಿಡಿದು ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ಇಲ್ಲಿ ಗಮನಿಸಿ, ಈ ರೀತಿ 10 ರಿಂದ 27 ಸ್ಟ್ರೋಕ್ ಈ ಸ್ತ್ರೀ ಮುದ್ರೆಯಲ್ಲಿ ಅಥವಾ ಗರ್ಭಾಶಯ ಮುದ್ರೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಪಿಸಿಒಡಿ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತೆ ಹಾಗೂ ಫೈಬ್ರಾಯ್ಡ್ಸ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ. ಇಲ್ಲಿ ಗಮನಿಸಿ, ಈ ಹಸ್ತದ ಮೂಲವನ್ನ ಈ ರೀತಿ ನಿಧಾನವಾಗಿ ತಿಕ್ತಾ ಬರಬೇಕು. ಯಾರಿಗೆ ಯೂಟ್ರಸ್ ಪ್ರಾಬ್ಲಮ್ ಇರುತ್ತೆ, ಯಾರಿಗೆ ಗರ್ಭಾಶಯದ ತೊಂದರೆಗಳಿರುತ್ತೆ ಅಂತವರಿಗೆ ಹೆಚ್ಚು ಲಾಭ. ಇಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ಗಳು ಬರುತ್ತೆ. ನೋಡಿ, ಈ ರೀತಿ ಅಭ್ಯಾಸವನ್ನ ಮಾಡಬೇಕು. ನೀವು ಹಿಂದೆಲ್ಲ ಗಮನಿಸಿರ್ತೀರಾ, 1 ಡಜನ್ 2 ಡಜನ್ ಬಳೆಗಳನ್ನ ಹಾಕ್ತಾ ಇದ್ರು. ಆದ್ರೆ ಇತ್ತೀಚೆಗೆ ನೀವು ಗಮನಿಸಿರ್ಬೇಕು, ಯಾರು ಬಳೆಗಳನ್ನ ಹಾಕ್ತಾ ಇಲ್ಲ. ಹೆಚ್ಚು ಯಾರು ಬಳೆಗಳನ್ನ ಹಾಕೋದಿಲ್ವೋ ಅಂತವರಿಗೆ ನೀವು ಗಮನಿಸಿ, ಪಿಸಿಒಡಿ ಪ್ರಾಬ್ಲಮ್ ಕಂಪಲ್ಸರಿ ಇರುತ್ತೆ. ನೋಡಿ, ಕೇವಲ 1 ರಿಂದ 2 ನಿಮಿಷ ಈ ರೀತಿ ನಿಧಾನವಾಗಿ ಅಭ್ಯಾಸವನ್ನ ಮಾಡ್ತಾ ಬರಬೇಕು. ನೋಡಿ, 2 ಕೈಲಿ ಬರಲಿ. ಈ ರೀತಿ ನಿಧಾನವಾಗಿ ಕೇವಲ 1 ರಿಂದ 2 ನಿಮಿಷ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಫೈಬ್ರಾಯ್ಡ್ ಸಮಸ್ಯೆಗಳಿರಬಹುದು ಅಥವಾ ಗರ್ಭಾಶಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರಬಹುದು, ಪಿಸಿಒಡಿ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು ನಿವಾರಣೆ ಆಗ್ತಾ ಬರುತ್ತೆ. ಈ ರೀತಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಅಭ್ಯಾಸವನ್ನ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗಮನಿಸಿ, ಇದನ್ನ ಗರ್ಭಾಶಯ ಬಿಂದು ಅಂತ ಕರಿತೀವಿ. ಯಾರಿಗೆ ಪಿಸಿಒಡಿ ಪ್ರಾಬ್ಲಮ್ ಇರುತ್ತೆ ನೀವು ಗಮನಿಸಿ, ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಅದು ಇದೆ ಅಂತ ತಿಳ್ಕೊಳ್ಬೇಕಾದ್ರೆ ಕೇವಲ ನೋಡಿ, ಸುಮ್ಮನೆ ಈ ರೀತಿ 1 ನಿಮಿಷ ಈ ರೀತಿ ನಿಧಾನವಾಗಿ ಪ್ರೆಷರ್ ಅನ್ನ ಕೊಡ್ತಾ ಬನ್ನಿ. ಅವರಿಗೆ ನೋವು ಜಾಸ್ತಿ ಇರುತ್ತೆ, ಅಂತವರಿಗೆ ನೋವು ಹೆಚ್ಚಾಗಿರುತ್ತೆ. ಅಂತವರು ಅಮ್ಮಮ್ಮ ಅನ್ನೋವಷ್ಟು ಯಾರಾದ್ರೂ ನೋಡಿ ಈ ರೀತಿ ನಿಧಾನವಾಗಿ ಪ್ರೆಷರ್ ಅನ್ನ ಕೊಟ್ರೆ ಅಮ್ಮಮ್ಮ ಅನ್ನೋವಷ್ಟು ನೋವಿರುತ್ತೆ. ನೋಡಿ, ಈ ರೀತಿ ನಿಧಾನವಾಗಿ ಪ್ರೆಷರ್ ಅನ್ನ ಕೊಡ್ತಾ ಬರಬೇಕು. 2 ಕೈಯಲ್ಲಿ ಅಭ್ಯಾಸ ಮಾಡೋದ್ರಿಂದ ಕೇವಲ 1 ತಿಂಗಳಲ್ಲಿ ನಿಮ್ಮ ಪಿಸಿಒಡಿ ಪ್ರಾಬ್ಲಮ್ ನಿಯಂತ್ರಣಕ್ಕೆ ಬರುತ್ತೆ. ನೋಡಿ, ಈ ರೀತಿ ನಿಧಾನವಾಗಿ ಅಭ್ಯಾಸವನ್ನ ಮಾಡಬೇಕು. ಸಾಧ್ಯವಾದ್ರೆ ಈ ಗರ್ಭಾಶಯ ಬಿಂದುವಿನಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ. ಇಲ್ಲಿ ಗಮನಿಸಿ, ಎರಡೂ ಕೈನಲ್ಲಿ ಅಭ್ಯಾಸವನ್ನ ಮಾಡಬೇಕು. ಇಲ್ಲಿ ಗಮನಿಸಿ, ಕೈಗಳನ್ನ ಬದಲಾಯಿಸಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು.
ಈ ರೀತಿ ನಿಧಾನವಾಗಿ ಅಭ್ಯಾಸವನ್ನ ಮಾಡಬೇಕು. ಯಾರಿಗೆ ಋತುಚಕ್ರದ ಸಂದರ್ಭದಲ್ಲಿ ಕೆಲವರಿಗೆ ತುಂಬಾ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಕಾಲಿನ ಸೆಳೆತ ಜಾಸ್ತಿ ಇರುತ್ತೆ, ಕೆಲವರಿಗೆ ಆ ಸಮಯದಲ್ಲಿ ಗ್ಯಾಸ್ಟ್ರಿಕ್ ಜಾಸ್ತಿ ಇರುತ್ತೆ, ಇನ್ನು ಕೆಲವರಿಗೆ ಮೋಷನ್ಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಂಥವರು ಕೂಡ ಈ ಮುದ್ರೆಯ ಜೊತೆಯಲ್ಲಿ ಹಾಗೆ ಈ ಆಕ್ಯುಪ್ರೆಷರ್ ಬಿಂದುವಿನ ಜೊತೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಯನ್ನ ತಿಳಿಯೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಈಗ ಆಲ್ರೆಡಿ ಕೋಲಾರದಲ್ಲಿ ಲಯನ್ಸ್ ಕ್ಲಬ್ನಲ್ಲಿ ನಮ್ಮ ಮುದ್ರಾ ಪ್ರಾಣಾಯಾಮ ಶಿಬಿರ ಯಶಸ್ವಿಯಾಗಿ ನಡೀತಾ ಇದೆ. ಇದರ ಸದುಪಯೋಗವನ್ನ ನೀವು ಕೂಡ ಪಡಿಸ್ಕೊಳ್ಬಹುದು. PCOD ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತೆ ಯಾವ ಆಸನವನ್ನ ಮಾಡೋದ್ರಿಂದ ನಿಮ್ಮ PCOD ಪ್ರಾಬ್ಲಮ್, ಹಾಗೆ ಗರ್ಭಾಶಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು, ಹಾಗೆ ಫೈಬ್ರಾಯ್ಡ್ಸ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು ನಿವಾರಣೆ ಆಗುತ್ತೆ ಅನ್ನೋದನ್ನ ಇಲ್ಲಿ ನೋಡೋಣ. ಇಲ್ಲಿ ಗಮನಿಸಿ, ಇದಕ್ಕೆ ಬದ್ಧ ಕೋನಾಸನ ಅಂತ ಕರಿತೀವಿ. ಕೇವಲ 1 ನಿಮಿಷ ಪ್ರತಿನಿತ್ಯ 1 ನಿಮಿಷ ಇದನ್ನ ಈ ರೀತಿ ನಿಲ್ಲಿಸಿ ಬೆನ್ನನ್ನ ನೇರ ಮಾಡಿ ನಿಧಾನವಾಗಿ ಉಸಿರಾಟವನ್ನ ಮಾಡ್ತಾ ಬರಬೇಕು. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ದೀರ್ಘವಾಗಿ ಉಸಿರನ್ನ ತಗೊಳ್ತಾ ಅಷ್ಟೇ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಬರಬೇಕು. ಸಾಧ್ಯವಾಯ್ತು ಅಂದ್ರೆ ಇದೇ ಬದ್ಧ ಕೋನಾಸನದಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿದ್ರೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ. ಇಲ್ಲಿ ಗಮನಿಸಿ, ಈ ರೀತಿ ಈ ಬದ್ಧ ಕೋನಾಸನದಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿದ ನಂತರ ಇಲ್ಲಿ ಗಮನಿಸಿ, ನಿಮಗೆ ಸಾಧ್ಯವಾದ್ರೆ ಈ ರೀತಿ ನಿಧಾನವಾಗಿ ಮುಂದೆ ಬಾಗ್ತಾ ಬರಬೇಕು. ಇಲ್ಲಿ ಗಮನಿಸಿ ನೋಡಿ, ಈ ರೀತಿ ನಿಲ್ಲಿಸಿ ನಿಧಾನವಾಗಿ ನಿಮ್ಮ ಉಸಿರಾಟವನ್ನ ಮಾಡ್ತಾ ಬರಬೇಕು. ಈ ರೀತಿ ನಿಧಾನವಾಗಿ ಮೇಲೆ ಬರಬೇಕು. ನೆನಪಿರಲಿ, ಋತುಚಕ್ರದ ಸಂದರ್ಭದಲ್ಲಿ ಈ ರೀತಿ ಮುಂದೆ ಬಾಗಬಾರ್ದು. ಹಾಗೆ ಈ ರೀತಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬಾರ್ದು. ಕೇವಲ ಮುದ್ರೆಗಳು ಹಾಗೆ ಈ ಆಸನವನ್ನ ಅಭ್ಯಾಸ ಮಾಡಬೇಕು. ನಂತರ ಇಲ್ಲಿ ಗಮನಿಸಿ, ಇದನ್ನ ಅಪಾನ ಮುದ್ರೆ ಅಂತ ಕರಿತೀವಿ. ಈ ರೀತಿ ಮುದ್ರೆಗಳನ್ನ ಮಾಡಿದ ನಂತರ, ಆಸನವನ್ನ ಮಾಡಿದ ನಂತರ ಈ ಮುದ್ರೆಯ ಜೊತೆಯಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಶವಾಸನದಲ್ಲಿ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಲಾಭ ಸಿಗುತ್ತೆ. ಇಲ್ಲಿ ಗಮನಿಸಿ, ಈ ರೀತಿ ನಿಧಾನವಾಗಿ ನಿಮ್ಮ ಎಡಭಾಗದಿಂದ ದೀರ್ಘವಾಗಿ ಉಸಿರನ್ನ ತಗೊಳ್ತಾ ಆ ಉಸಿರನ್ನ ನಿಮ್ಮ ಬಲಭಾಗದಿಂದ ಹೊರ ಹಾಕ್ತಾ ಬರಬೇಕು. ಮತ್ತೊಮ್ಮೆ ಹಾಗೆ ದೀರ್ಘವಾಗಿ ಉಸಿರು ತಗೊಳ್ತಾ ಆ ಉಸಿರನ್ನ ನಿಧಾನವಾಗಿ ಹೊರ ಹಾಕ್ತಾ ಬರಬೇಕು. ಒಂದೊಂದು ನಿಮಿಷಕ್ಕೆ ಒಂದೊಂದು ಮುದ್ರೆಯನ್ನ ಬದಲಾಯಿಸ್ತಾ ಬರಬೇಕು. ಈ ರೀತಿ ನಿಧಾನವಾಗಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ದೀರ್ಘವಾಗಿ ಉಸಿರಾಟವನ್ನ ಮಾಡಬೇಕು.
ನೆನಪಿರಲಿ, ಮುದ್ರೆಗಳು ಒಂದೊಂದು ನಿಮಿಷಕ್ಕೆ ಒಂದೊಂದು ಮುದ್ರೆಗಳನ್ನ ಪ್ರಾಣಾಯಾಮವನ್ನ ಹೆಚ್ಚು ಅಭ್ಯಾಸ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಲಾಭ ಸಿಗುತ್ತೆ. ಕೇವಲ ಒಂದೇ ತಿಂಗಳಲ್ಲಿ ನಿಮ್ಮ PCOD ಪ್ರಾಬ್ಲಮ್ ನಿಯಂತ್ರಣಕ್ಕೆ ಬರುತ್ತೆ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ದೀರ್ಘವಾಗಿ ನಿಮ್ಮ ಹೊಟ್ಟೆಯ ಭಾಗವನ್ನ ಗಮನಿಸ್ತಾ ನಿಧಾನವಾಗಿ ಉಸಿರಾಟವನ್ನ ಮಾಡ್ತಾ ಬರಬೇಕು. ಈ ರೀತಿ ನಿಧಾನವಾಗಿ ಒಂದೊಂದು ನಿಮಿಷಕ್ಕೆ ಒಂದೊಂದು ಮುದ್ರೆಯನ್ನ ಬದಲಾಯಿಸ್ತಾ ಅಭ್ಯಾಸವನ್ನ ಮಾಡ್ತಾ ಬರಬೇಕು. ಕೊನೆಯಲ್ಲಿ ನೋಡಿ, ಸಮಾನ ಮುದ್ರೆಯಲ್ಲಿ ಈ ರೀತಿ ನಿಧಾನವಾಗಿ ಅಭ್ಯಾಸವನ್ನ ಮಾಡಬೇಕು. ನಿಮ್ಗೆ ಕೈಗಳು ನೋವಾದ್ರೆ ಕೈಗಳನ್ನ ಬದಲಾಯಿಸ್ತಾ ಅಭ್ಯಾಸವನ್ನ ಮುಂದುವರಿಸಬೇಕು. ನೀವು ಶವಾಸನದಲ್ಲಿ ಈ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ PCOD ಪ್ರಾಬ್ಲಮ್ ಇರ್ಬೋದು, ಫೈಬ್ರಾಯ್ಡ್ಸ್ಗೆ ಸಂಬಂಧಪಟ್ಟಂತಹ ತೊಂದರೆಗಳಿರ್ಬೋದು, ನಿಮ್ಮ ಋತುಚಕ್ರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿವಾರಣೆ ಆಗ್ತಾ ಬರುತ್ತೆ. ಹೆಚ್ಚು ಹೊಟ್ಟೆ ನೋವಿರ್ತಕ್ಕಂಥವ್ರು, ಹಾಗೆ ಕಾಲಿನ ಸೆಳೆತ ಹೆಚ್ಚಾಗಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ ಆಗುತ್ತೆ. ನೋಡಿ, ನಿಧಾನವಾಗಿ ಉಸಿರಾಟವನ್ನ ಮಾಡ್ತಾ ಬರಬೇಕು. ಈ ರೀತಿ 10 ನಿಮಿಷಗಳ ಕಾಲ ಶವಾಸನದಲ್ಲಿ ಅಭ್ಯಾಸ ಮಾಡಿದ್ರೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ. ಕೇವಲ ಮುದ್ರೆಗಳ ಮಾಡೋದ್ರಿಂದ ಯಾವುದೇ ರೀತಿ ಲಾಭ ಇರೋದಿಲ್ಲ. ಮುದ್ರೆಗಳ ಜೊತೆಯಲ್ಲಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ನೆನಪಿರಲಿ ವೀಕ್ಷಕರೇ, ಈ ಫೈಬ್ರಾಯ್ಡ್ಸ್ ತೊಂದರೆ ಹಾಗೆ PCOD ಪ್ರಾಬ್ಲಮ್ಗೆ ಹೆಚ್ಚಾಗಿ ನಿಮ್ಮ ಮಾತ್ರೆಗಳ ಅಡ್ಡ ಪರಿಣಾಮದಿಂದ ನಿಮಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ. ಸಾಧ್ಯವಾದಷ್ಟು ಮಾತ್ರೆಗಳನ್ನ ಕಡಿಮೆ ಮಾಡಿ ಈ ಪ್ರಾಣಾಯಾಮವನ್ನ ಕೇವಲ ಒಂದೇ ತಿಂಗಳಲ್ಲಿ ನಿಮ್ಮ PCOD ಪ್ರಾಬ್ಲಮ್ ನಿಯಂತ್ರಣಕ್ಕೆ ಬರುತ್ತೆ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ನಿಮ್ಮೆಲ್ಲರಿಗೂ ಬೆಳಗಿನ ವಂದನೆಗಳು.